ಹೊಸ ವರ್ಷ ಸಂಭ್ರಮಕ್ಕೆ ಸಿಲಿಕಾನ್ ಸಿಟಿಯ ಪಬ್ ಕ್ಲಬ್ಗಳು ಎಲ್ಲವೂ ಕೂಡ ಸಿದ್ಧತೆ ಆಗಿದೆ. ಈಗಾಗಲೇ ಎಲ್ಲ ತಯಾರಿಗಳು ನಡೆದಿದ್ದು ಇನ್ನೇನು 2025ಗೆ ಬಾ ಹೇಳಿ 2026ಗೆ ವೆಲ್ಕಮ್ ಅನ್ನ ಮಾಡೋದಕ್ಕೆ ಎಲ್ಲ ತಯಾರಿಗಳು ಕೂಡ ಆಗಿದೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ MG ರೋಡ್, ಬ್ರಿಗೇಡ್ ರೋಡ್ನತ್ತ ಸಾಕಷ್ಟು ಜನ ಹೊಸ ವರ್ಷದ ಸಂಭ್ರಮಾಚರಣೆಗಾಗಿ ಎಂಟ್ರಿ ಕೊಡ್ತಾರೆ. ಹೊಸ ವರ್ಷಾಚರಣೆಯ ಪ್ರಮುಖ ಜನಾಕರ್ಷಣೆ ಕೇಂದ್ರ ಬಿಂದುವಾದಂತಹ MG ರಸ್ತೆ ಹಾಗೆ ಬ್ರಿಗೇಡ್ ರಸ್ತೆ ವ್ಯಾಪ್ತಿಯಲ್ಲಿ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಕೂಡ ಪೊಲೀಸರು ಬಿಗಿ ಬಂದೋಬಸ್ತನ್ನ ಕಲ್ಪಿಸಿದ್ದಾರೆ. ಎರಡು ರಸ್ತೆಗಳ ಮೇಲಿನ ಕಣ್ಗಾವಲಿಗೆ ಪ್ರತ್ಯೇಕವಾದಂತಹ CCTV ನಿಯಂತ್ರಣ ಕೊಠಡಿಯನ್ನ ತೆರೆಯಲಾಗಿದೆ. MG ರಸ್ತೆ, ಬ್ರಿಗೇಡ್ ರಸ್ತೆ ಹಾಗೆ ಚರ್ಚ್ ಸ್ಟ್ರೀಟ್ಗಳಲ್ಲಿ ಸುಮಾರು 3400 CC ಕ್ಯಾಮೆರಾಗಳ ಅಳವಡಿಕೆಯನ್ನ ಕೂಡ ಮಾಡಲಾಗಿದೆ. ಅಲ್ಲದೆ AI ಕ್ಯಾಮೆರಾವನ್ನ ಬಳಸಿಯೂ ಕೂಡ ಕಣ್ಣಿಡಲಾಗುತ್ತೆ ಅಂತ ಹೇಳಿ DCP ಅಕ್ಷಯ್ ಮಚ್ಚಿಂದ್ರ ಅವರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಒಟ್ಟಾರೆಯಾಗಿ ಎಲ್ಲ ಪ್ರಿಪರೇಷನ್ಸ್ಗಳು ಕೂಡ ಸಾಗ್ತಾ ಇದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಕೋರಮಂಗಲದಿಂದ ಜಾಯ್ನ್ ಆಗ್ತಾ ಇದ್ದಾರೆ ಲೈವ್ ನಲ್ಲಿ. ಮಂಜುನಾಥ್, ಇನ್ನು ಹೊಸ ವರ್ಷದ ಸಂಭ್ರಮಾಚರಣೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಉಳಿದಿರೋದ್ರಿಂದ ಕೋರಮಂಗಲದಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ಆಗಿದೆ, ಎಷ್ಟು ಜನರು ಬರುವಂತಹ ನಿರೀಕ್ಷೆ ಇದೆ, ಭದ್ರತೆಗಾಗಿ ಏನೆಲ್ಲ ವ್ಯವಸ್ಥೆಯನ್ನ ಮಾಡಲಾಗಿದೆ? ದಿವ್ಯಾದಾಸ್, ಕೋರಮಂಗಲದಲ್ಲಿ ಹೊಸ ವರ್ಷದ ಸಂಭ್ರಮಾಚರಣೆಗೆ ಮನೆ ಮಾಡಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಬಹುತೇಕ ಇಲ್ಲಿ 20ರಿಂದ 25 ಕ್ಲಬ್ಗಳಿದ್ದಾವೆ. ಅಷ್ಟೂ ಕ್ಲಬ್ಗಳು ಬರುವಂಥ ಗ್ರಾಹಕರನ್ನು ಸೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾವೆ. ವಿವಿಧ ಆಫರ್ಗಳನ್ನು ಕೊಟ್ಟಿರುವಂಥದ್ದು. ಜೋಡಿಯಾಗಿ ಬಂದರೆ, ಫ್ಯಾಮಿಲಿ ಜೊತೆಲಿ ಬಂದರೆ, ಮಕ್ಕಳ ಜೊತೆಲಿ ಬಂದರೆ ಅವ್ರದ್ದೇ ಆದಂಥ ಒಂದು ಆಫರ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ಇವತ್ತು ಒಂದು ಕ್ಲಬ್ನಲ್ಲಿದ್ದೇನೆ, ಜಿ ಸೂಪರ್ ಕ್ಲಬ್ ಎನ್ನುವಂತಹ ಕ್ಲಬ್ನಲ್ಲಿ ಸದ್ಯಕ್ಕೆ ನೋಡಬಹುದು ನೀವು ವಿವಿಧ ಆಫರ್ಗಳನ್ನು ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಬ್ಯೂರೇಜ್ ಒಂದು ವಿಜಲ್ ತೋರಿಸ್ತಾ ಇದ್ದಾನೆ. ಬರುವಂಥ ಗ್ರಾಹಕರಿಗೆ ಅದರದ್ದೇ ಆಫರ್ ಇರುವಂಥ ಮಾಹಿತಿಯನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಒಂದು ಜಾಗದಲ್ಲಿ ಭದ್ರತೆ ವಿಚಾರವಾಗಿ ನೋಡೋದಾದರೆ ಅದ್ಭುತವಾದಂಥ ಭದ್ರತೆಯನ್ನು ಕೈಗೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕಂದರೆ ಈ ಒಂದು ಭಾಗದಲ್ಲಿ, ಈ ಒಂದು ಜಾಗದಲ್ಲಿ ಕಳೆದ ಬಾರಿ ಒಂದೋ ಎರಡೋ ನೆಗೆಟಿವ್ ಒಂದು ಥಿಂಗ್ಸ್ ಕಳೆದ ಬಾರಿ ಆಗಿತ್ತು. ಈ ಕಾರಣದಿಂದಾಗಿ ಕಮಿಷನರು ಸೇರಿದಂತೆ ಇಲ್ಲಿರುವಂಥ ಮುಖ್ಯ ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ 2-3 ಬಾರಿ ಬಂದು ಇಲ್ಲಿರುವಂಥ ಕ್ಲಬ್ ಮಾಲೀಕರಿಗೆ ಒಂದಷ್ಟು ಸಂದೇಶಗಳನ್ನು ಕೊಟ್ಟಿರುವಂಥದ್ದು. ಅವರ ಪರವಾಗಿ ನಾವು ನಿದ್ದೇವೆ ಎನ್ನುವಂಥ ಪೊಲೀಸ್ ಇಲಾಖೆಯು ಕೂಡ ಒಂದು ಸಂದೇಶವನ್ನು ಕೊಟ್ಟಿರುವಂಥ ಕಾರಣದಿಂದಾಗಿ ಈ ಒಂದು ಕ್ಲಬ್ ಸದ್ಯಕ್ಕೆ ಏನು ತೋರಿಸ್ತಾ ಇದ್ದೀನಿ, ಜಿ ಸೂಪರ್ ಕ್ಲಬ್ಬು ಬರುವಂಥ ಗ್ರಾಹಕರಿಗೆ ವಿವಿಧ ಆಫರ್ಗಳನ್ನು ಕೊಟ್ಟಿರುವಂಥದ್ದು. ಜೊತೆಗೆ ಕ್ಲಬ್ನ ಮಾಲೀಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಬರುವಂಥ ಗ್ರಾಹಕರಿಗೆ ವಿವಿಧ ಆಫರ್ಗಳ ಜೊತೆಗೆ ಅವರಿಗೆ ಹೆಚ್ಚಿನ ಬದ್ಧತೆಯ ರೂಪದಲ್ಲಿ ಹೊಸ ವರ್ಷ ಸಂಭ್ರಮಾಚರಣೆ ಮನೆ ಮಾಡಲಿ, ಅವರು ಬಂದು ಹ್ಯಾಪಿಯಾಗಿ ಹೋಗಲಿ ಎನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಸಚಿನ್ ಅವರು ಈ ಕ್ಲಬ್ನ ಮಾಲೀಕರ ಜೊತೆಗೆ ಇದ್ದೇನೆ, ಅವ್ರು ಏನು ಹೇಳ್ತಾರೆ ಎನ್ನುವಂಥ ನಿಟ್ಟಿನಲ್ಲಿ ಕೇಳ್ತಾ ಹೋಗೋಣ. ಎಷ್ಟು ದಿನಗಳಿಂದ ಈ ವ್ಯವಸ್ಥೆಯನ್ನು ಕೈಗೊಂಡಿದ್ರು ಎನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ. ಕೆಲವೇ ಗಂಟೆಗಳಿರುವಂಥದ್ದು ಹೊಸ ವರ್ಷಕ್ಕೆ ಸಂಭ್ರಮಾಚರಣೆ ಮನೆ ಮಾಡ್ತಾ ಇದೆ. ನಿಮ್ಮ ಕ್ಲಬ್ ಯಾವ ರೀತಿ ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಸರ್? ಸರ್, ನಾವು ಇದೊಂದು 10 ಡೇಸಿಂದ ತುಂಬಾ 2025ನ ಏನು ಸ್ಟ್ರೆಸ್ ಇತ್ತು ಏನಿತ್ತು ಎಲ್ಲ ಕಳೆದು 2026 ಏನು ಹೊಸ ವರ್ಷಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ನಾಟ್ ಈವನ್ ಬೆಂಗಳೂರವ್ರು ಬರ್ತಾಯಿಲ್ಲ, ಇಲ್ಲಿಂದ ತಮಿಳ್ನಾಡಿಂದ, ಕೇರಳದಿಂದ, ಆಂಧ್ರದಿಂದ ಎಲ್ಲ ತುಂಬ ಜನ ಬರ್ತಾ ಇದ್ದಾರೆ. ಯಾಕಂದರೆ ಇದು 23 ಪಬ್ಸು ಇರೋದ್ರಿಂದ ಈ ಲೈನ್ಗೆ ತುಂಬ ಒಂದು ಟೂರಿಸ್ಟ್ ಬರ್ತಾ ಇದ್ದಾರೆ. ಮೇಯ್ನ್ ಬ್ಯಾಂಗ್ಳೂರಲ್ಲಿ ಮೋಸ್ಟ್ಲಿ ಒಂದೇ ಲೈನಲ್ಲಿ ಇಷ್ಟು ಪಬ್ ಇರೋದು, ಇದು ಒಂದೇ ಲೈನಲ್ಲಿ ಇರೋದ್ರಿಂದ ಸೊ ತುಂಬ ಒಂದು ಕಾನ್ಫಿಡೆನ್ಸ್ ಮೇಲೆ, ಒಂದು ನಂಬಿಕೆ ಮೇಲೆ, ಒಂದು ಮಹಿಳೆಯರು ಇರ್ಬೋದು, ಕಸ್ಟಮರ್ ಇರ್ಬೋದು, ತುಂಬ ಜನ ಬರ್ತಾ ಇದ್ದಾರೆ. ನಮಗೊಂದು ಆಸೆ ಏನು ಅಂತ ಹೇಳಿದ್ರೆ 2025 ಏನು ಒಂದು ತುಂಬ ಕಡೆಗಳು ನಡೆದಿರ್ಬೋದು, ನಮ್ಮ ಪಬ್ ಅಂತೆಲ್ಲ ಎಲ್ಲ ಥರ ನಡೀತು, ಅದನ್ನೆಲ್ಲ ಹೋಗ್ಲಾಡಿಸಿ 2026ಗೆ ಆ ಮುಖದಲ್ಲಿ ಒಂದು ನಗು ನೋಡಬೇಕು ಅಂತ ನಮ್ಮ ಪಬ್ ಸ್ಟ್ರೀಟಲ್ಲಿ ಇರೋ ಓನರ್ಗಳನ್ನ ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಕೊತಾರೆ. ಯಾವುದೋ ರೇಟನ್ನು ಸುಮ್ಮನೆ ಬೇರೆ ಥರ ರೇಟ್ ಜಾಸ್ತಿ ಮಾಡ್ದಲೆ ಅವನು 2,000 ಇಟ್ಕೊಂಡು ಬಂದ್ರೂ ಇಲ್ಲಿ ಎಂಜಾಯ್ ಮಾಡ್ಬೋದು. 3,000 ಇಟ್ಕೊಂಡು ಅಂದರೆ 2,999 ಎಲ್ಲ ಒಂದು ಇಟ್ಟಿದ್ದಾರೆ. ಅದರಲ್ಲಿ ಅನ್ಲಿಮಿಟೆಡ್ ಫುಡ್ಡು, ಅನ್ಲಿಮಿಟೆಡ್ ಡ್ರಿಂಕ್ಸ್ ಕೊಡ್ತಾ ಇದ್ದಾರೆ. ಸೊ ಅದನ್ನು ಕುಡಿದು ಸ್ವಲ್ಪ ಗೊತ್ತಲ್ಲ, ಸ್ವಲ್ಪ ಜಾಸ್ತಿ ಕುಡಿದುಬಿಟ್ಟು ಸ್ವಲ್ಪ ಇದು ಮಾಡಿಬಿಟ್ರೆ, ಸ್ವಲ್ಪ ಮಾಡಿದ್ರೆ ಅದು ಒಂದು ಅವ್ರದ್ದೇನು ನಡೆದೋದಂಗೆ ಪ್ರಿಕಾಷನ್ ಏನು ತೊಗೊಬೇಕು ಅದು ನಾವು ತೊಗೊಂಡಿದ್ದೀವಿ. ನಾವು ಅದನ್ನು. ಓಕೆ, ಅಂದರೆ ಎಷ್ಟು ದಿನದಿಂದ ಸಿದ್ಧತೆ ಮಾಡಿಕೊಂಡ್ರಿ ಸರ್ ಈ ಕ್ಲಬ್ಬಲ್ಲಿ? ಸರ್, ಇದೊಂದು 10 ಡೇಸಿಂದ ಪ್ರಿಕಾಷನ್ ನಡೀತಾ ಇದೆ. ಡಿಪಾರ್ಟ್ಮೆಂಟ್ ಅವ್ರು ಇರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇನ್ನು ಕಮಿಷನರ್ ಸಾಹೇಬ್ರೆ 3 ಸಲ ಬಂದಿದ್ದಾರೆ ಸರ್ ಈ ರೋಡ್ಗೆ. ಅಷ್ಟೂ ಒಂದು ಮುತುವರ್ಜಿ ತೊಗೊಂಡು ಈ ರೋಡಲ್ಲಿ ಯಾವುದೋ ಕಡೆಗಡೆ ನಡೀಬಾರ್ದು. ಯಾಕಂದರೆ ಗೋವಾ ಇನ್ಸಿಡೆಂಟ್ ಆದಮೇಲೆ ಅದು ಯಾವ ಥರ ಇರಬಾರ್ದು, ಒಂದೊಂದು ಪಬ್ನು ಚೆಕ್ ಮಾಡಿ ಅವರು ಇಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟು, DCP ಅವ್ರು ಇರ್ಬೋದು, ACP ಇರ್ಬೋದು, ಕಮಿಷನರ್ ಅವ್ರನ್ನೆಲ್ಲ ಫಾಲೋ ಮಾಡಿಕೊಂಡು ಯಾವುದೇ ಥರದ್ದು ಏನೂ ನಡೀಬಾರ್ದು ಅಂತ ಒಂದು 10 ಡೇಸಿಂದ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಎಲ್ಲರೂ ತುಂಬ ಮತ್ತು ಕಾರ್ಪೊರೇಷನ್ ಇರ್ಬೋದು ತುಂಬಾ ಮುತುವರ್ಜಿ ತೊಗೊಂಡು 10 ಡೇಸಿಂದ ಇದ್ರ ಫಾಲೋ ಅಪ್ಪಲ್ಲಿ ತುಂಬ ಇದೆ ಸರ್. ಬುಕಿಂಗ್ ಬಗ್ಗೆ ಹೇಳೋದಾದ್ರೆ ಸರ್, ಎಲ್ಲ ಕ್ಲೋಸ್ ಆಗಿದೆ ಹೇಗೆ? ಇಲ್ಲ ಸರ್, ಬುಕ್ಕಿಂಗು ಕ್ಲೋಸ್ ಆಗಿದೆ. ನೀವು 100-150 ಜನ ನಾವು ಇಟ್ಕೊಂಡಿದ್ದೀವಿ. ಯಾಕೆಂದರೆ ಕೆಲವರು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡೋಕ್ಕೆ ಗೊತ್ತಿರಲ್ಲ, ಬಂದು ಅಲ್ಲೇ ನೋಡ್ಬಿಟ್ಟು ಪಬ್ ಲೈನಲ್ಲಿ ಬರೋದ್ರಿಂದ ಎಲ್ಲ ನೋಡಬೇಕು ಅಂತ. ಸೊ ಇಲ್ಲಿ ಬರೋರಿಗೆ
ಬುಕ್ಕಿಂಗು ಓಪನ್ ಇಟ್ಕೊಂಡಿದ್ದೀವಿ. ಲಾಸ್ಟ್ ಮೂಮೆಂಟಲ್ಲಿ ಬಂದು 11 ಗಂಟೆಗೆ ನೋಡೋಕ್ಕೆ ಬರೋರು ಅವ್ರಿಗೂ ಒಂದು ಇಷ್ಟ ಆಗಿ ನಾನು ಒಳಗಡೆ ಬರಬೇಕು ಅನ್ನೋ ಒಂದು ಆಸೆ ಇರುತ್ತಲ್ಲ, ಅದರಿಂದ ನಾವು ಓಪನ್ ಇಟ್ಟಿದ್ದೀವಿ ಸರ್ ಅದು ಬುಕ್ಕಿಂಗ್ನ. ಇನ್ನೊಂದು 100-150 ಜನ ಒಳಗಡೆ ನಾವು ಆಪರ್ಚುನಿಟಿ ಕೊಡೋ ಥರ ನಾವು ಇಟ್ಕೊಂಡಿದ್ದೀವಿ ಸರ್. ಇಲ್ಲಿ ಬಂದವ್ರಿಗೆ ನಿರಾಸೆ ಮಾಡಿ ಕಳಿಸ್ಬಾರ್ದು, ಅವ್ರ ಮುಖದಲ್ಲಿ ನಗು ನೋಡಬೇಕು ಅನ್ನೋದೇ ನಮ್ಮದೊಂದು ಪಬ್ ಸ್ಟ್ರೀಟ್ ಓನರ್ಗಳದ್ದು ಒಂದು ಇದು ಸರ್. ಇದು ಅದಕ್ಕೋಸ್ಕರ ಒಂದು 10 ಡೇಸಿಂದ ನಾವಂತಲ್ಲ, ಇಡೀ ಪಬ್ ಸ್ಟ್ರೀಟಲ್ಲಿ ಎಲ್ಲ ಓನರ್ಗಳು ಈ 31st ಒಂದು ಖುಷಿಯಾಗಿ ಕಳಿಸ್ಬೇಕು. ಒಬ್ಬ ಬಂದ ಕಸ್ಟಮರ್ ಅವ್ನು ಹ್ಯಾಪಿಯಾಗಿ ಹೋಗ್ಬೇಕು. ಯಾಕಂದರೆ ಇದೊಂಥರ ನಮಗೆ 31st ಅವ್ನು ಖುಷಿಯಾಗಿ ಹೋದರೆ ವರ್ಷ ಪೂರ ಅವನು ಈ ಪಬ್ಬಲ್ಲಿ ಚೆನ್ನಾಗಿ ಎಂಜಾಯ್ ಮಾಡೋದನ್ನಪ್ಪ ಅಂದ್ಬಿಟ್ಟು ಅವ್ನ ಫ್ರೆಂಡ್ಸ್ಗೆ ಹೇಳ್ತಾನೆ. ಅದರಿಂದ ನಮ್ಮ ಬಿಸ್ನೆಸ್ಸು ಇಂಪ್ರೂವ್ ಆಗುತ್ತೆ ಸರ್. ಅದರಿಂದ ಇಷ್ಟು ನೋಡಿದ್ರಲ್ಲ ದಿವ್ಯಾ, ಈ ಒಂದು ಕ್ಲಬ್ನ ಮಾಲೀಕರಾಗಿದ್ದಂಥ ಸಚಿನ್ ಅವರ ಮಾತು. ಬರುವಂತಹ ಗ್ರಾಹಕರನ್ನ ಸೆಳೆಯುವಂಥ ಕೆಲಸ ಮಾಡದೇ ಇದ್ರೂ ಕೂಡ ಅವರಿಗೆ ಖುಷಿಯಾಗಿ ಹೋಗಬೇಕು ಎನ್ನುವಂಥ ಸಂದೇಶನ ಸದ್ಯಕ್ಕಂತೂ ಕೊಡ್ತಾ ಇದ್ದಾರೆ. ಬೇರೆ ಬೇರೆ ಕ್ಲಬ್ಗಳನ್ನು ಹೋಲ್ಕೆ ಮಾಡಿಕೊಂಡ್ರೆ ನಮ್ಮ ಈ ಒಂದು ಕ್ಲಬ್ನಲ್ಲಿ ಒಂದಷ್ಟು ಬೆಸ್ಟ್ ರೂಪದಲ್ಲಿ ಅವ್ರಿಗೆ ಫುಡ್ ಆಗ್ಬೋದು, ಬ್ಯೂರೇಜ್ ಆಗ್ಬೋದು ಸೇರಿದಂಥ ನಾನಾ ರೀತಿಯಾದಂಥ ಆಫರ್ಗಳನ್ನು ಕೊಟ್ಟಿದ್ದೇವೆ ಎನ್ನುವಂಥ ನಿಟ್ಟಿನಲ್ಲಿ ಸದ್ಯಕ್ಕಂತೂ ನಾನಿರುವಂಥ ಕ್ಲಬ್ನ ಒಂದು ಮಾಲೀಕರ ಸಂದೇಶ ಆಗಿರುವಂಥದ್ದು. ಜೊತೆಗೆ ಭದ್ರತೆ ವಿಚಾರದಲ್ಲಿ ಕೋರಮಂಗಲದಲ್ಲಿ ದಿ ಬೆಸ್ಟ್ ಭದ್ರತೆಯನ್ನು ಪೊಲೀಸ್ ಇಲಾಖೆ ಕೈಗೊಂಡಿರುವಂತಹ ಬಗ್ಗೆಯೂ ಕೂಡ ಇವರು ಮಾಹಿತಿಯನ್ನು ಒಟ್ಟಾರೆಯಾಗಿ ಕೊಡ್ತಿರುವಂಥದ್ದು. ದಿವ್ಯಾ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಜ್ಜಾಗಿದೆ. ಹಾಗೆ ಈಗ ತಾನೇ ನಮ್ಮ ಪ್ರತಿನಿಧಿ ಮಾಹಿತಿಯನ್ನು ಕೂಡ ನೀಡ್ತಾ ಇದ್ರು, ಕೋರಮಂಗಲದಲ್ಲಿ ಯಾವ ರೀತಿಯಾಗಿ ಪಬ್ಗಳಲ್ಲಿ ಅರೇಂಜ್ಮೆಂಟ್ಸ್ ಆಗಿದೆ, ಪ್ರಿಪರೇಷನ್ ಆಗಿದೆ ಅನ್ನೋದಾಗಿಯೂ ಕೂಡ. City police team have done wonderful work in terms of ಪಬ್ ಪ್ರಿಯರ ಹಾಟ್ಸ್ಪಾಟ್ ಕೋರಮಂಗಲದಲ್ಲಿಯೂ ಕೂಡ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 2025ಗೆ ಬಾಯ್ ಹೇಳಿ 2026ಗೆ ಹಾಯ್ ಹೇಳುವುದಕ್ಕೆ ಸಕಲ ಸಿದ್ಧತೆಯೂ ಆಗಿದೆ. ಓಹೋ, ವಾಕ್ ಟೈಮ್ ಕೊಟ್ಟವ್ರು ಒಂದು ಅರ್ಧ ಗಂಟೆ ಇಲ್ಲ, ಅವ್ನು